ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆಗೆ ಸೇರಿದ 15 ಎಕರೆ ಭೂಮಿಯಲ್ಲಿ ಗುಜರಾತ್ ಮೂಲದ ದ ಗ್ರೀನ್ ಹೀರೋ ಆಫ್ ಇಂಡಿಯಾ ಮುಖ್ಯಸ್ಥರಾದ ಡಾಕ್ಟರ್ ಆರ್.ಕೆ. ನಾಯರ್ ಅವರ ನೇತೃತ್ವದಲ್ಲಿ ಬಯಲು ಸೀಮೆಯ ಬರಡು ನೆಲದಲ್ಲಿ ಜಪಾನ್ ಮಾದರಿಯ ಮಿಯಾವಾಕಿ ಅರಣ್ಯವನ್ನು ವಿಸ್ತರಿಸಲು 1 ಲಕ್ಷ ಸಸಿಗಳನ್ನು ನೆಡುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದ್ದು, ಈ ಮೂಲಕ ತೋಟಗಾರಿಕೆಗೆ ಉತ್ತೇಜನ ನೀಡಲು ಸರ್ವ ತಯಾರಿಯಾಗಿದೆ. ಯೋಜನೆಗೆ ನೆಲವನ್ನು ಪ್ರಾಯೋಗಿಕವಾಗಿ ಸಜ್ಜುಗೊಳಿಸುವ ಹಿನ್ನೆಲೆಯಲ್ಲಿ ಸಲಹಾ ಕೇಂದ್ರವಾಗಿ ಮಾರ್ಪಡಿಸಿದ ಬರಪೀಡಿತ ಭೂಮಿಯನ್ನು ಹಸಿರು ನೆಲವನ್ನಾಗಿ ಪಣ ತೊಡಲಾಗಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯೊಂದಿಗೆ ಕಾರ್ಯನಿರ್ವಹಿಸಲು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್, ತಾಲೂಕಾ ಆಡಳಿತ, ಸ್ಥಳೀಯ ಆಡಳಿತ, ತೋಟಗಾರಿಕೆ ಇಲಾಖೆ ಕಡಿಮೆ ಸಮಯದಲ್ಲಿ ತೀವ್ರಗತಿಯಲ್ಲಿ ತಯಾರಿಕೆ ಮಾಡಿಕೊಂಡು ಜೂನ್ 5ರಂದು ಕೇಂದ್ರ ಹಣಕಾಸು ಸಚಿವರಾದ ಮಾನ್ಯ ಶ್ರೀಯುತರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಜಪಾನ್ ಮಾದರಿಯ ಮಿಯಾವಾಕಿ ಅರಣ್ಯ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕೃತವಾಗಿ ಯೋಜನೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರು, ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ ಅವರ ನೇತೃತ್ವದಲ್ಲಿ ತೋಟಗಾರಿಕೆ ಇಲಾಖಾ ಅಧಿಕಾರಿಗಳು, ಸ್ಥಳೀಯ ಆಡಳಿತ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಪೂರ್ವ ತಯಾರಿಯನ್ನು ಪರಿವೀಕ್ಷಿಸಿದರು. ಇದಾದ ನಂತರ ಜಿಲ್ಲಾಧಿಕಾರಿ ಶ್ರೀಮತಿ ಕವಿತಾ ಎಸ್. ಮನ್ನಿಕೇರಿ ಅವರು ಭೇಟಿ ನೀಡಿ ಪೂರ್ವ ತಯಾರಿ ಪರಿವೀಕ್ಷಿಸಿದರು. ಸ್ಥಳೀಯ ದೇಸಿ ಮಾದರಿಯ ಹಿನ್ನೆಲೆಯಲ್ಲಿ ಒಳಗೊಳ್ಳುವಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘಟನಾತ್ಮಕ ನೆಲೆಯಲ್ಲಿ ವಿವಿಧ ರೀತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಲಾಗುತ್ತಿದೆ. ಉಪ ಆಯುಕ್ತರಾದ ವಿವೇಕಾನಂದ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಕೆ. ತಿಮ್ಮಪ್ಪ, ತಹಶೀಲ್ದಾರರಾದ ಕುಮಾರಿ ವಿ.ಕೆ. ನೇತ್ರಾವತಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ, ತೋಟಗಾರಿ ಇಲಾಖೆಯ ಅಧಿಕಾರಿ ಕುಬೇರ್ ಆಚಾರಿ, ತೋಟಗಾರಿಕೆ ಸಹಾಯಕರಾದ ಶಿವಕುಮಾರ್ ಹಾಗೂ ಸಿಬ್ಬಂದಿ ವರ್ಗ, ಎಪಿಎಂಸಿ ಅಧ್ಯಕ್ಷರಾದ ಕುರಿಹಟ್ಟಿ ಬೋಸಣ್ಣ, ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್, ಮುಖಂಡರಾದ ರಹಮತ್, ಬುಡ್ಡಾರೆಡ್ಡಿ, ಕೃಷ್ಣಪ್ಪ, ಪೂಜಾರಿ ಬಾಬು, ಟಿವಿ ರಫಿ, ಮಹಮ್ಮದ್ ಎಂ.ಎಸ್. ಟಿ. ಜಯಕುಮಾರ್, ಚಿದಾನಂದ ಗೌಡ, ರಾಜೇಶ್ ನಾಯಕ್, ರಾಜು ನಾಯಕ್, ಎಂ.ಎನ್. ಬಾಬು ನಾಯಕ್, ಊರಿನ ಪ್ರಮುಖರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ವಿ.ಜಿ. ರುಷ್ಪೇಂದ್ರ, ಕೂಡ್ಲಿಗಿ. ಸೂಪರ್ ಗಿಡ, 1 ನಂಬರ್ ಗಿಡ. ಯಾರು ಅಂತಲ್ಲ ಸಜ್ಜನ್ ಅವರಿಗೆ ಹೇಳಿ, ಅವರದ್ದು ಒಂದು ಪ್ರಾಡಕ್ಟ್ ಸ್ಟಾಲ್ ಹಾಕ್ಸೋಣ.